ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸಮಾಜದಲ್ಲಿ ನಿಮ್ಮ ಪರವಾದಂತಹ ಒಂದಷ್ಟು ಅಲೆಗಳು, ಒಂದಷ್ಟು ವಿಚಾರಗಳು, ನಿಮ್ಮನ್ನು ಪ್ರೋತ್ಸಾಹ ಬೆಂಬಲಿಸ್ತಕ್ಕಂತಹ ವಿಚಾರಗಳು ಹೊರಬರತಕ್ಕಂಥದ್ದು. ಹಾಗಾಗಿ ಅದು ನಿಮಗೆ ವಿಶೇಷವಾದಂತಹ ಪುಷ್ಟಿಯನ್ನು, ಬಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಿರಿಯರು ನಿಮ್ಮ ಗುಣಗಾನವನ್ನು ಮಾಡ್ತಾರೆ, ದೊಡ್ಡವರು ನಿಮ್ಮ ವಿಚಾರವನ್ನು ಕುರಿತು ಚರ್ಚೆ ಮಾಡ್ತಾರೆ. ಆ ವ್ಯಕ್ತಿ ಯೋಗ್ಯವಾಗಿದ್ದಾನೆ ಅಂತಕ್ಕಂತಹ ಅಭಿಪ್ರಾಯವನ್ನು ಅವರು ಪಡ್ತಾರೆ. ಅದು ನಿಮಗೆ ಒಂದಷ್ಟು ಬೆಳವಣಿಗೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಎಲ್ಲ ಚಟುವಟಿಕೆಗಳು ಕೂಡ ವೇಗವನ್ನು ಪಡೆಯುತ್ತೆ. ಯಾವ ಕೆಲಸದಲ್ಲೂ ಕೂಡ ನಿಧಾನ ಅನ್ನುವಂಥದ್ದು ಇರುವುದೇ ಇಲ್ಲ. ಹಾಗಾಗಿ ನೀವು ಬಹಳ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ನಿಮ್ಮ ಕೆಲಸದ ಗುಣಮಟ್ಟವೂ ಕೂಡ ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಬಹಳ ಆತುರಾತುರವಾಗಿ ಕೆಲಸಗಳಾದರೂ ಕೂಡ ಯಾವುದೇ ಕೆಲಸದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ, ಆಯಿತು ಅಂತ ಹೇಳಿ ಅಪವಾದಕ್ಕೆ ನೀವು ಗುರಿಯಾಗುವುದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ. ದಾಂಪತ್ಯದಲ್ಲಿ ಕೆಲವು ಕೊರತೆಗಳಿರುತ್ತೆ, ಅದು ಬೇಸರವಾಗುತ್ತೆ. ಹೊರಗಿನ ಸಮಾಜಕ್ಕೆ ನೀವು ಎಷ್ಟು ಬೇಕಾಗಿರ್ತೀರೋ, ಮನೆಯಲ್ಲಿ ಆ ವಿಚಾರವನ್ನು ಗಮನಿಸಿದಾಗ ನಿಮಗೆ ಒಂದು ರೀತಿಯ ಹಿನ್ನಡೆ ಎದ್ದು ಕಾಣತಕ್ಕಂಥದ್ದಾಗತ್ತೆ. ಹಣದ ವಿಚಾರವಾಗಿ ನೆಮ್ಮದಿ ಇರುತ್ತೆ. ಆರ್ಥಿಕವಾಗಿ ಯಾವ ಸಂಕಷ್ಟಗಳೂ ಇರುವುದಿಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣದ ಸಂಪಾದನೆ, ಗಳಿಕೆ, ಉಳಿಕೆ ಎಲ್ಲವೂ ಕೂಡ ಆಗತಕ್ಕಂಥದ್ದಾಗತ್ತೆ. ಆಂಜನೇಯನನ್ನು ಆರಾಧನೆ ಮಾಡಿ ಆ ಆಂಜನೇಯನ ಅನುಗ್ರಹದಿಂದ ನಿಮಗೆಲ್ಲವೂ ಕೂಡ ಶುಭವಾಗಿ. ವೃಷಭ ರಾಶಿ. ಹೊಸ ಯಾವುದೇ ಯೋಜನೆಗಳಾಗಲಿ, ಹೊಸ ಕೆಲಸಗಳಾಗಲಿ ಏನೂ ಕೂಡ ಬೇಡ. ಅದರ ಆರಂಭದಿಂದ ನಿಮಗೆ ಹಿನ್ನಡೆಯಾಗತ್ತೆ ಹೊರತು ಯಾವುದೇ ರೀತಿಯ ಮುನ್ನಡೆಗಾಗಲಿ ಲಾಭಕ್ಕಾಗಲಿ ಅವಕಾಶಗಳಿಲ್ಲ. ಅದನ್ನು ತಿಳಿದು ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಮನೆಯವರ ಬಗ್ಗೆ ಚಿಂತಿತರಾಗ್ತೀರಿ. ಮನೆಯವರ ಸಹಕಾರವೋ ಸಹಾಯವೋ ನಿಮಗೆ ಅಷ್ಟೊಂದು ಪೂರ್ಣವಾಗಿ ಲಭ್ಯ ಆಗೋದಿಲ್ಲ. ಅವರ ಬಗ್ಗೆ ಆಲೋಚನೆ ಬರುತ್ತೆ. ಅವರು ಆಡ್ತಕ್ಕಂತಹ ಮಾತುಗಳು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಹಾಗಾಗಿ ನಿಮಗೆ ಅಸಮಾಧಾನ ಇರುವಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಅದು ಬಹಳ ಬೇಸರವಾಗುತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ನನಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಮಾತು ನಿಮ್ಮಿಂದ ಹೊರಬರತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲೂ ಕೂಡ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಅದವೇ ದೊಡ್ಡ ಪ್ರಮಾದವಾಗಿ ಪರಿಣಮಿಸ್ತಕ್ಕಂಥದ್ದು ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗುತ್ತೆ. ನಿಮ್ಮ ಗುರಿಯ ಬಗ್ಗೆ ಮಾತ್ರ ಧ್ಯಾಸ ಇರಬೇಕು. ಯಾವ ಕೆಲಸವನ್ನು ನಾನು ಮಾಡಿ ಮುಗಿಸಿಯೇ ತೀರಬೇಕು ಅಂತಕ್ಕಂತಹ ಗುರಿ ಇರುತ್ತೋ ಅದರ ಬಗ್ಗೆ ನಿಮ್ಮ ಗಮನ ಇದ್ದರೆ, ಧ್ಯಾಸ ಇದ್ದರೆ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಜಯ ಇದೆ, ಶುಭ ಇದೆ. ಅದನ್ನು ಅನುಭವಿಸ್ತಕ್ಕಂತಹ ಯೋಗವೂ ಕೂಡ ನಿಮಗಿರತಕ್ಕಂಥದ್ದು. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಹೊಸ ಯೋಜನೆಯ ಬಗ್ಗೆ ಕುಟುಂಬದಲ್ಲಿ ಚರ್ಚೆಯನ್ನು ಮಾಡ್ತೀರಿ. ಮನೆಯವರ ಅಭಿಪ್ರಾಯವನ್ನು ಸಂಗ್ರಹಿಸ್ತೀರಿ. ಸರಿಯಾದಂತಹ ನಿರ್ಧಾರವನ್ನು ಮಾಡ್ತೀರಿ. ಶುಭ ಇರತಕ್ಕಂಥದ್ದು. ಅವಿವಾಹಿತರಿಗೆ ಶುಭ ಸುದ್ದಿ. ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ಈ ದಿವಸ ಮದುವೆ ವಿಚಾರ ಪ್ರಸ್ತಾಪಕ್ಕೆ ಬರತಕ್ಕಂತಹದ್ದು. ಹಾಗಂತ ಮದುವೆ ಆಗೇ ಬಿಡ್ತು ಅನ್ನುವಂತಹ ಯಾವ ಭ್ರಮೆಯೂ ಬೇಡ. ಮದುವೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶುಭ ಸುದ್ದಿಗಳು, ಒಂದಷ್ಟು ಬೆಳವಣಿಗೆ ಆಗತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಾನೂ ಕೂಡ ಸರಿಯಾದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂತಹ ನೆಮ್ಮದಿ, ತೃಪ್ತಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯೇ ವರದಾನವಾಗುತ್ತೆ. ನಿಮ್ಮಲ್ಲಿರತಕ್ಕಂತಹ ಮನಸ್ಸನ್ನು ಕೇಂದ್ರೀಕರಿಸುವಂತಹ ಶಕ್ತಿ ನಿಮ್ಮ ವಿದ್ಯಾ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಸಹಕಾರಿಯಾಗುತ್ತೆ. ಅದನ್ನು ಹಾಗೇ ಬೆಳೆಸ್ಕೊಳ್ತಕ್ಕಂಥದ್ದು, ಬೆಳೆದಿರುವಂತನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಉನ್ನತ ಹುದ್ದೆಯವರಿಗೆ ಶುಭಕರವಾದಂತಹ ದಿವಸ. ಯಾರು ತುಂಬ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿದ್ದೀರಿ ಅವರಿಗೆಲ್ಲ ಇನ್ನಷ್ಟು ಮತ್ತಷ್ಟು ಅನುಕೂಲಗಳು ಆಗತಕ್ಕಂತಹ ದಿವಸ ಇದು. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲವಾಗುವಂತಹ ದಿವಸ. ಜೊತೆಗೆ ಅನಿವಾರ್ಯ ಪ್ರಯಾಣವೂ ಕೂಡ ಇರುತ್ತೆ. ಅದು ಯಾವುದೋ ಕಾರ್ಯನಿಮಿತ್ತವಾಗಿ ಹೋಗಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಇರತಕ್ಕಂಥದ್ದಾಗತ್ತೆ.
ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಅನುಕೂಲ ಇಲ್ಲ ಅಂತಾದರೆ ಅದನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ವ್ಯವಹಾರಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಆ ಸಲಹೆಯನ್ನು ಯಾವುದೇ ರೀತಿಯ ಅಹಂಭಾವ ಅಥವಾ ಸ್ಥಾನಮಾನದ ಲೆಕ್ಕವನ್ನು ಹಾಕದಲ್ಲೇ ಸ್ವೀಕಾರ ಮಾಡಿದರೆ ನಿಮಗೆ ಶುಭ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ದೂರದ ಪ್ರಯಾಣ, ಅದರ ಬಗ್ಗೆ ಚಿಂತನೆ, ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಇರುವಂಥದ್ದು. ಯಾವುದೋ ದೂರದೇಶಗಳಿಗೆ ಹೋಗಬೇಕು ಅಂತಕ್ಕಂತಹ ಆಸೆ ಅಥವಾ ಅಗತ್ಯ, ಅದು ನಿಮಗೆ ಬಹಳ ಮುಖ್ಯವಾಗಿ ಪರಿಣಾಮವನ್ನು ಬೀರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಅಹಿತಕರವಾದಂತಹ ವಾತಾವರಣ, ಏನು ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ತೃಪ್ತಿ ಇಲ್ಲ, ಏನೋ ಆತಂಕ, ಯಾವುದೂ ಸರಿಯಾಗ್ತಾ ಇಲ್ಲ ಅನ್ನುವಂತಹ ಭಾವನೆ, ಇದೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತೀರಿ. ಆರೋಗ್ಯ ಎಲ್ಲಿ ವ್ಯತ್ಯಾಸ ಆಗುತ್ತೋ, ನನಗೆ ಯಾವ ಸಂದರ್ಭದಲ್ಲಿ ಕೈ ಕೊಡುತ್ತೋ, ಏನಾಗ್ಬಿಡುತ್ತೋ ನನಗೆ ಎನ್ನುವಂತಹ ಆತಂಕ, ಉದ್ವೇಗ, ಮನಸ್ಸಿನಲ್ಲಿ ಭಯ, ಕಳವಳ, ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಶೀತ ಮತ್ತು ಹೊಟ್ಟೆ ನೋವು, ಇದೆರಡೂ ಕೂಡ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಯವನ್ನು ಮಾಡ್ತಕ್ಕಂಥದ್ದು. ಬೇರೆ ಯಾವ ಕೆಲಸಗಳಿಗೂ ಕೂಡ ದೈಹಿಕವಾಗಿ ಆಸಕ್ತಿ ಇಲ್ಲದೇ ಇರುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ತಾಯಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಆಶೀರ್ವಾದ ನಿಮಗೆ ಮಾರ್ಗದರ್ಶಕವೂ ಹೌದು, ಅವರ ಆಶೀರ್ವಾದದಿಂದ ಎಲ್ಲ ಕೆಲಸಗಳಿಗೆ ಶುಭವೂ ಹೌದು ಅಂತಕ್ಕಂಥದ್ದನ್ನು ತಿಳಿಯಬೇಕಾಗತ್ತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.